ನೆರವೇರ್ತಾ ಇದೆಯಾ ನೆರವೇರ್ತಾ ಇಲ್ವಾ ಎನ್ನುವಂಥದ್ದು ಕೂಡ ಗಮನಿಸಬೇಕು. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಯಾರು ಬಂದಿದ್ದಾರೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ತಂದೆ. ಯಾರು ಹೇಳಿದ್ರು? ಯಾರು? ಯೇಸು ಕ್ರಿಸ್ತರು. ಯಾವಾಗ ಹೇಳಿದ್ದಾರೆ? ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ. ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ ಹೇಳಿದ್ದಾರಂತೆ. ಪರಲೋಕದಿಂದ ಭೂಲೋಕಕ್ಕೆ ಯಾವಾಗ ಬಂದಿದ್ದಾರೆ? ಪರಲೋಕದಿಂದ ಭೂಲೋಕಕ್ಕೆ ಯಾವಾಗ ಬಂದಿದ್ದಾರೆ? ಮೊಟ್ಟ ಮೊದಲು ಪರಲೋಕದಿಂದ ಬಂದ ನಂತರ ನೇರವಾಗಿ ಆಕಾರವನ್ನು ಧರಿಸ್ಕೊಂಡು ಬಂದ್ರ? ಪರಲೋಕದಿಂದ ಬರುವಾಗ ತಂದೆ ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಭೂಲೋಕಕ್ಕೆ ಬಂದಿದ್ದೇನೆ ಎಂದು ತಾಯಿಯ ಗರ್ಭದಲ್ಲಿ ಇರುವಾಗಲೇ, ಅಂದರೆ ಮರಿಯಮ್ಮಳ ಗರ್ಭದಲ್ಲಿ ಇರುವಾಗಲೇ ಆ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಸಾರಿ, ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ನನಗೆ ದೇಹವನ್ನು ಎಲ್ಲಿ ಸಿದ್ಧ ಮಾಡಿಕೊಟ್ಟಿದ್ದಾರೆ? ಅಮ್ಮ ಗರ್ಭದಲ್ಲಿ, ಮರಿಯಮ್ಮಳ ಗರ್ಭದಲ್ಲಿ ದೇವರು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಆ ಸಿದ್ಧ ಮಾಡಿ ಕೊಟ್ಟಾಗ ಯೇಸು ಸ್ವಾಮಿ ಹೇಳಿರುವಂಥ ಮಾತೇನೆಂದರೆ, ತಂದೆ ನಿನ್ನ ಇಷ್ಟವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ, ನಿನ್ನ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಎಂದು ಎಲ್ಲಿ ಹೇಳಿರುವಂಥ ಮಾತು ಗೊತ್ತಾ ಪ್ರಿಯರೇ? ಪರಲೋಕದಿಂದ ಬರುವಾಗ, ತಾಯಿಯ ಗರ್ಭದಲ್ಲಿ ಹೆಜ್ಜೆ ಹಾಕುವಾಗ ಅಲ್ಲಿ ಹೇಳಿರುವಂಥ ಮಾತು. ಆನಂತರ ತಂದೆ ನೀವು ಕೊಟ್ಟಿರುವಂಥ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸ್ತೇನೆ ಅಂತ ಹೇಳ್ತಾನೆ. ಸಂಪೂರ್ಣವಾಗಿ. ಆನಂತರ ಕೊನೆ ಅಂದರೆ ಸಿಲುವೆ ಮರಣವನ್ನು ಹೊಂದುವಂಥ ಸಮಯದಲ್ಲಿ ಅದು ಹೇಳಿರುವಂಥ ಮಾತು ಬೇರೆ. ಇಲ್ಲಿ ನೆರವೇರಿಸೋದಕ್ಕೆ ಬಂದಿದ್ದೇನಂತ ಹೇಳಿದ್ರು. ಮತ್ತು ದೇವರ ಇಷ್ಟವನ್ನು ನೆರವೇರಿಸಬೇಕಾದ್ರೆ ದೇಹವನ್ನು ಧರಿಸ್ಕೊಂಡು ಏನು ಮಾಡಿದ್ರು ಅವರು ಅಂತ ನೋಡುವಾಗ ಏನು ಮಾಡಿದ್ದಾರೆ ಯೇಸು ಕ್ರಿಸ್ತರು ದೇವರ ಇಷ್ಟವನ್ನು ನೆರವೇರಿಸೋದಕ್ಕಂತ ನೋಡುವಾಗ ಹೆಜ್ಜೆಯಲ್ಲಿ ತಂದೆಯ ಪ್ರೀತಿಯನ್ನು, ತಂದೆಯ ಜ್ಞಾನವನ್ನು, ತಂದೆಯ ಆತ್ಮಿಕವಾದಂಥ ಉದ್ದೇಶವನ್ನು ತಿಳಿಸ್ಕೊಟ್ಟಿದ್ದಾರೆ ಪ್ರಪಂಚಕ್ಕೆ. ಈ ಮಾನವ ಸಮಾಜಕ್ಕೆ ಆತ್ಮಿಕವಾದಂಥ ಜ್ಞಾನವನ್ನು, ಆತ್ಮಿಕವಾದಂಥ ಆಹಾರವನ್ನು ಸರ್ವ ಮಾನವರನ್ನು ಕಾಪಾಡೋದಕ್ಕೆ ಬೋಧನೆಯನ್ನು ಅವರು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಭೂಲೋಕದಲ್ಲಿ ಬಂದ ನಂತರ 30 ವರ್ಷಗಳಾದ ನಂತರ ಪ್ರಿಯರೇ ದೀಕ್ಷೆ ಸ್ನಾನ ಮಾಡಿಸ್ಕೊಂಡ ನಂತರ ಶಿಷ್ಯರನ್ನು ಆರಿಸ್ಕೊಳ್ತಾರೆ. 12 ಮಂದಿ ಶಿಷ್ಯರನ್ನು ಆರಿಸ್ಕೊಂಡ ನಂತರ ಆಗಲೇ ಮೊದಲನೇದಾಗಿ ಹೇಳಿರುವಂಥದ್ದು ಏನಂದರೆ ಪ್ರಾರ್ಥನೆ ಕಲಿಸ್ಕೊಡ್ತಾರೆ. ಪರಲೋಕ ರಾಜ್ಯ ಬರಲಿ ಅಂತ. ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಬೇಕು. ದೇವರ ಚಿತ್ತ ಏನಂದರೆ ಯೇಸು ಕ್ರಿಸ್ತರು ಯಾವ ರೀತಿ ದೇವರ ಪ್ರೀತಿಯನ್ನು ಸಾರಿದ್ದಾರೋ, ಯಾವ ರೀತಿ ಭಕ್ತಿಯಿಂದ ನಡ್ಕೊಂಡಿದ್ದಾರೋ ಅದೇ ಪ್ರಕಾರ ನಡ್ಕೊಳ್ಬೇಕು ಎನ್ನುವಂಥದ್ದೇ ದೇವರ ಇಷ್ಟ. ನಾವೇನಂದ್ಕೊಳ್ತೀವಿ ಅಂದರೆ ಈ ಲೋಕದಲ್ಲಿ ನೋಡಿ, ಮನೆಗೊಂದು ದೇವರು, ಕುಲಕ್ಕೆ ಒಂದು ದೇವರು, ಗ್ರಾಮಕ್ಕೆ ಒಂದು ದೇವರು ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಿ? ನಮ್ಮ ದೇವರಿಗೆ ಹೂವು ಅಂದರೆ ಇಷ್ಟ. ನಮ್ಮ ದೇವರಿಗೆ ಏನಂದರೆ ಇಷ್ಟ? ಹೂಗಳಂದರೆ ಇಷ್ಟ ಅಂತೀವಿ. ನಮ್ಮ ದೇವರಿಗೆ ಹಣ್ಣುಗಳಂದರೆ ಇಷ್ಟ ಅಂತೀವಿ. ನಮ್ಮ ದೇವರಿಗೆ ಇಂಥ ಬಟ್ಟೆಗಳಂದರೆ ಇಷ್ಟ ಅಂತೀವಿ. ಅಂದರೆ ಇಂಥ ಬಟ್ಟೆಗಳು ಧರಿಸ್ಕೊಳ್ಬೇಕಂತ ಇರುತ್ತಾ? ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ ಸುಮಾರು 3 ವರ್ಷಗಳು. ಯಾವ ಬಟ್ಟೆಗಳು ಧರಿಸ್ಕೊಳ್ಬೇಕು? ಕಪ್ಪು ಬಟ್ಟೆ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಇಷ್ಟನಾ? ಅದೊಂದು ಪದ್ಧತಿ. ಇನ್ನು ಕೆಂಪು ಬಟ್ಟೆ ಧರಿಸ್ಕೊಳ್ಬೇಕಾ? ಅದೊಂದು ಪದ್ಧತಿ. ಇನ್ನು ಬಿಳೆ ಬಟ್ಟೆಗಳನ್ನು ಧರಿಸ್ಕೊಳ್ಳೋದಿದ್ದಾರ? ಇದೊಂದು ಪದ್ಧತಿ. ಆದರೆ ದೇವರು ಇಷ್ಟಪಡೋದೇನು? ಬಟ್ಟೆಗಳ, ಹಣ್ಣುಗಳು ನಿನಗೆ, ಬಟ್ಟೆಗಳು ನಿನಗೆ, ಎಲ್ಲ ನಿನಗೆ. ದೇವರು ಇಷ್ಟಪಡೋದೇನು? ಮೊದಲನೇದಾಗಿ ದೇವರು ಇಷ್ಟಪಡೋದೇನು? 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ.
1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಚಿತ್ತ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು. ಯಾವ ರೀತಿ ರಕ್ಷಣೆ ಹೊಂದಬೇಕಂದ್ರೆ, ಮೊದಲನೇದಾಗಿ ವಾಕ್ಯವನ್ನು ಕೇಳಬೇಕು. ಕೇಳಿದ ನಂತರ ಹೃದಯ ಬದಲಾವಣೆ ಹೊಂದಬೇಕು, ಮನಸ್ಸು ಬದಲಾವಣೆ ಹೊಂದಬೇಕು, ದೇವರು ಇಷ್ಟಪಡೋದು. ಆ ನಂತರ ಭಕ್ತಿಯಿಂದ ನಡ್ಕೊಳ್ಬೇಕು. ಆ ನಂತರ ದೇವ್ರಿಗೋಸ್ಕರ ಕಾಣಿಕೆ ಆಗಿರ್ಬೋದು, ಇಲ್ಲ ಏನು ಕೊಟ್ಟರು ಕೂಡ ಸಂತೋಷ ಪಡ್ತಾರೆ ವಿನಃ ಹೃದಯವನ್ನು ಬದಲಾವಣೆ ಮಾಡಿಕೊಳ್ಳದೆ ನಾವು ಏನು ಕೊಟ್ಟರು ದೇವರು ಸಂತೋಷ ಪಡೋದಿಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ಆ ದೇವರು ಸಂತೋಷ ಪಡಬೇಕು, ದೇವರು ಮೆಚ್ಚಬೇಕಂದ್ರೆ ಮೊದಲನೇದಾಗಿ ಮನುಷ್ಯನ ಹೃದಯ ಪರಿವರ್ತನೆ ಆಗಬೇಕು. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಪಡೆದುಕೊಂಡು ಸತ್ಯದ ಜ್ಞಾನದಲ್ಲಿ ನಡೆದುಕೊಳ್ಳಬೇಕು. ಅದು ಯೇಸು ಕ್ರಿಸ್ತನ ಮೂಲಕ ಉಂಟಾಗುತ್ತೆ. ಎಲ್ಲರೂ ದೇವರ ಮಾರ್ಗದಲ್ಲಿ ಬರಬೇಕು, ಒಬ್ಬರಲ್ಲ, ಎಲ್ಲರೂ ಎನ್ನುವಂಥದ್ದೇ ದೇವರ ಚಿತ್ತ. ಅದು ನೆರವೇರಬೇಕಂತೆ ಪ್ರಿಯರೇ, ದೇವರ ಚಿತ್ತ ನೆರವೇರಬೇಕು. ಅದು ಯೇಸು ಕ್ರಿಸ್ತನ ಮೂಲಕ 1ನೇ ಶತಮಾನದಲ್ಲಿ ಅವರ ಜೀವನದಲ್ಲಿ ನೆರವೇರಿದೆ, ಅಪೊಸ್ತಲರ ಮೂಲಕ ನೆರವೇರಿದೆ, 1ನೇ ಶತಮಾನದಲ್ಲಿ ಕ್ರೈಸ್ತರ ಮೂಲಕ ನೆರವೇರಿದೆ. ಈಗ ಪ್ರಪಂಚದಲ್ಲಿರುವಂಥ ಕ್ರೈಸ್ತರ ಮೂಲಕ ದೇವರ ಚಿತ್ತವು ನೆರವೇರಬೇಕು. ದೇವರ ಚಿತ್ತವು ನೆರವೇರಬೇಕಾದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ವಾಕ್ಯವನ್ನು ಖಂಡಿತವಾಗಿ ಪರಿಶೋಧನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಬೇಕಾಗಿರುವಂಥದ್ದು, ದೇವರಿಗೆ ಬೇಕಾಗಿರುವಂಥದ್ದು ಮನುಷ್ಯರ ಹೃದಯ ಬೇಕು, ಹೃದಯದಲ್ಲಿ ಸ್ಥಾನ ಬೇಕು. ನಿಮ್ಮ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಸ್ಥಾನ ಕೊಡದೆ ನಾವು ಎಲ್ಲ ಕೊಡ್ತಾ ಇರ್ತೀವಿ. ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರು ನೋಡೋದು ಮೊದಲನೇದಾಗಿ ಹೃದಯ. ಅದಕ್ಕೆ ಹೇಳಿದ್ದಾನೆ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಮಾತುಗಳಿರುತ್ತೆ. ದೇವರು ಯಾವುದನ್ನು ಪರಿಶೋಧನೆ ಮಾಡ್ತಾ ಇದ್ದಾನಂತೆ? ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದಾನಂತೆ. ಹೃದಯವನ್ನು, ಆ ಹೃದಯದಲ್ಲಿ ಮೊದಲನೇದಾಗಿ ದೇವರ ಸ್ಥಾನ ಕೊಟ್ಟು, ದೇವರಿಗೆ ಸ್ಥಾನ ಕೊಟ್ಟು ಭಕ್ತಿಯಿಂದ ನಡ್ಕೊಂಡ್ರೆ ದೇವರು ಸಂತೋಷ ಪಡ್ತಾನೆ, ದೇವರ ಚಿತ್ತವು ನೆರವೇರುತ್ತೆ. ಓಕೆನಾ? ಈಗ ದೇವರ ರಾಜ್ಯವನ್ನು ಕುರಿತು ಹೇಳಿದ್ದಾನೆ. ಏನು? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಲಿ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಿನ್ನ ರಾಜ್ಯವು ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ. ಈಗ ದೇವರ ರಾಜ್ಯವು ಬಂದಿದೆಯಾ, ಬಂದಿಲ್ವಾ? ಗೊಂದಲದಲ್ಲಿದ್ದರೆ ನಾವು ಮೋಸ ಹೋಗ್ತೀವಿ. ಅರ್ಥ ಆಯ್ತಮ್ಮ? ನಾವು ಗೊಂದಲದಲ್ಲಿ ಇರ್ಕೂಡ್ದು. ಯಾಕೆಂದರೆ ಬೆಂಗಳೂರು ಪಟ್ಟಣದಿಂದ ಇಲ್ಲಿ ತನಕ ಬಂದಿದ್ದೀನಿ, ಸುಮಾರು 700 ಕಿಲೋಮೀಟ್ರಿಂದ ಬಂದಿದ್ದೀನಿ ಅಂದರೆ ಒಂದು ಜ್ಞಾನವನ್ನು, ದೇವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಬೇಕು. ದೇವರ ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ದಾವೀದನ ಮೂಲಕ ಹೇಳಿದ್ದಾನೆ, ಯೆಶಾಯನ ಮೂಲಕ ಹೇಳಿದ್ದಾನೆ, ಏನ್ರಿ ದಾನಿಯೇಲನ ಮೂಲಕ, ಯೆರೆಮೀಯನ ಮೂಲಕ, ಯೆಹೆಜ್ಕೇಲನ ಮೂಲಕ, ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ ಎಲ್ಲರ ಮೂಲಕ ನಾನು ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ, ನಾನು ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ, ನಾನು ಒಂದು ರಾಜ್ಯವನ್ನು ಸ್ಥಾಪಿಸ್ತೀನಿ. ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ, ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳಿದ್ದಾನೆ ಪ್ರಿಯರೇ. ಆ ರಾಜ್ಯವು ಯಾರ ಮೂಲಕ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಯೇಸು ಕ್ರಿಸ್ತನ ಮೂಲಕ ಪ್ರಾರಂಭವಾಗುತ್ತೆ. ಆ ರಾಜ್ಯವು ಬಂದಿದೆಯಾ, ಬಂದಿಲ್ವಾ? ದೇವರ ರಾಜ್ಯವು ಬಂದಿದೆಯಾ, ಇನ್ನು ಬರುತ್ತಾ ಬಂದಿದೆಯಾ? ಇಲ್ಲಿ ನೋಡಿದರೆ ದೇವರ ರಾಜ್ಯವು ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು ಯೇಸು ಕ್ರಿಸ್ತರು. ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಈಗ ದೇವರ ರಾಜ್ಯ ಬಂದಿದೆಯಾ, ಬಂದಿಲ್ವಾ ಅಂತ ವಾಕ್ಯದ ಮೂಲಕ ನಾವು ಈ ದಿನ ಪರಿಶೋಧನೆ ಮಾಡಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ ಪ್ರಿಯರೇ. ವಾಕ್ಯವನ್ನು ಬಿಟ್ಟು ಎಲ್ಲಿಗೆ ಹೋಗಬಾರ್ದು. ಈ ವಾಕ್ಯಗಳೇ ನಮ್ಮ ಆತ್ಮಗಳನ್ನು ಕಾಪಾಡುತ್ತೆ. ಆದುದರಿಂದ ಈ ವಾಕ್ಯಗಳನ್ನು ಯಾವ ರೀತಿ ಕೇಳಬೇಕಂತೆ? ಏನ್ರಿ? ಒಳ್ಳೆ ರೀತಿಯಲ್ಲಿ ವಾಕ್ಯಗಳನ್ನು ಕೇಳಿ ವಾಕ್ಯದ ಪ್ರಕಾರ ನಡಿಬೇಕಂತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ. ಈಗ ದೇವರ ರಾಜ್ಯ ಬಂದಿದೆಯೋ ಬಂದಿಲ್ವೋ ಅಂತ ಒಂದು ಸಾರಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ.
10ನೇ ಅಧ್ಯಾಯ 5ನೇ ವಚನ. ಎಲ್ಲರೂ ಕೂಡ ವಾಕ್ಯವನ್ನು ಓದಿ, ಯಾಕೆಂದರೆ ವಾಕ್ಯವನ್ನು ನೋಡಿದ್ರೆ ಕೆಲವು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ದಯಮಾಡಿ ವಾಕ್ಯಗಳನ್ನು ಓದಬೇಕು. ನಾನು ಓದುವಾಗ ನೀವು ಗಮನಿಸಬೇಕು, ಇದೆಯೋ ಇಲ್ವೋ ಏನಾದರೂ ಕಥೆಗಳು ಹೇಳ್ತಾ ಇದ್ದಾರೆ ಅಂತ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮರಿಯರ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೋಗಿರಿ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಅಂತ ಹೇಳಿದರು. ಮತ್ತೊಂದು ಸರಿ ಓದ್ತೀನಿ ನೋಡಿ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೋಗಿರಿ. ಅನ್ಯ ಜನಗಳ ಬಳಿಗೆ ಹೋಗಬೇಡಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ. ಯಾರ ಬಳಿಗೆ ಹೋಗ್ಬೇಕಂತ ಹೇಳಿದ್ದಾರೆ? ಇಸ್ರಾಯೇಲರ ಮನೆತನದವರಿಗೆ ಮಾತ್ರ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದರು. ಮತ್ತು ಅವ್ರ ಬಳಿಗೆ ಹೋದರೆ, ಅನ್ಯ ಜನರ ಬಳಿಗೆ ಹೋಗದೆ ಹೋದರೆ ಅನ್ಯ ಜನರು ಯಾವ ರೀತಿ ರಕ್ಷಣೆ ಹೊಂದುತ್ತಾರೆ? ಇದು ಒಂದು ಪ್ರಶ್ನೆನ ಇಟ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ಏನಂತ ಹೇಳಿದ್ದಾರೆ ಯೇಸು ಕ್ರಿಸ್ತರು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುತ್ತಾರೆ, ನಂಬದೆ ಹೋಗುವವರಿಗೆ ದಂಡನೆಗೆ ಗುರಿ ಆಗ್ತಾರೆ ಅಂತ ಹೇಳಿದ್ರು. ಅಲ್ಲಿ ಮತ್ತೇನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ಏನಂತ ಹೇಳಿದ್ದಾರೆ? ಅನ್ಯ ಜನಗಳ ಬಳಿಗೆ ಹೋಗಬೇಡಿರಿ, ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ, ತಪ್ಪಿಸಿಕೊಂಡಿರುವಂಥ ಕುರಿಗಳಂತಿರುವ ಇಸ್ರಾಯೇಲ್ಯರ ಮನೆತನದವರ ಬಳಿಗೆ ಮಾತ್ರ ಹೋಗಿರಿ ಅಂತ ಹೇಳಿದ್ರು. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಿರುವಂಥದ್ದು ಯೇಸು ಕ್ರಿಸ್ತರೇ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಹೇಳಿರುವಂಥ ಮಾತು ಕೂಡ ಯೇಸು ಕ್ರಿಸ್ತರೇ. ಈಗ ನಿಮಗೊಂದು ಪ್ರಶ್ನೆ ಹಾಕ್ತೀನಿ. ಇವೆರಡರಲ್ಲಿ ಯಾವ ವಚನವನ್ನು ನಾವು ಪಾಲಿಸಬೇಕು? ಏನ್ಮ ಮತ್ತು ಅದನ್ನೇನು ಮಾಡಬೇಕು? ಅದು ಕೂಡ ಯೇಸು ಸ್ವಾಮಿ ಹೇಳಿದಾರಲ್ವ, ಹೌದಲ್ವ? ಅದು ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಸಾರಿ ಗಮನಿಸ್ರಿ. ಮತ್ತಾಯನ ಬರೆದ ಸುವಾರ್ತೆಯ 10ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಇದೆ ನೋಡಿ. ಅದು ಪ್ರಾರಂಭ. ಮೊಟ್ಟ ಮೊದಲನೇದಾಗಿ